ಎಸ್ ಈಗ ಉಚ್ಚಾಟನೆ ಆದ ನಂತರ ಶಿವರಾಮ್ ಹೆಬ್ಬಾರ್ ಅವರು ಗ್ಯಾರಂಟಿ ನ್ಯೂಸ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಸಂದರ್ಭದಲ್ಲಿ ಏನ್ ಮಾತನಾಡಿದ್ದಾರೆ ಶಿವರಾಮ್ ಹೆಬ್ಬಾರ್? ಉಚ್ಚಾಟಿತ ನಾಯಕ ಶಿವರಾಮ್ ಹೆಬ್ಬಾರ್ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ಪಕ್ಷದ ಕ್ರಮವನ್ನ ಸ್ವಾಗತಿಸಿದ್ದಾರೆ ಶಿವರಾಮ್ ಹೆಬ್ಬಾರ್. ಶಿಸ್ತು ಕ್ರಮ ತೆಗೆದುಕೊಂಡಿಲ್ಲ, ಉಚ್ಚಾಟನೆ ಮಾಡಿದಾರಷ್ಟೇ. ನಾನು ಯಾವುದೇ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿಲ್ಲ. ಶಿಸ್ತು ಕ್ರಮಕ್ಕೆ ಈಗಾಗಲೇ ನಾನು ಉತ್ತರವನ್ನ ಕೊಟ್ಟಿದ್ದೇನೆ. 16 ಪುಟಗಳಲ್ಲಿ ನನ್ನ ಉತ್ತರವನ್ನ ನಾನು ನೀಡಿದ್ದೇನೆ. ಪಕ್ಷ ವಿರೋಧಿ ಚಟುವಟಿಕೆ ಆರೋಪವನ್ನ ನಾನು ಯಾವುದೇ ಕಾರಣಕ್ಕೂ ಕೂಡ ಒಪ್ಪೋದಿಲ್ಲ. ನನ್ನ ಮುಂದಿನ ನಡೆಯನ್ನ ಕಾದು ನೋಡಿ ಅಂತ ಉಚ್ಚಾಟಿತ ನಾಯಕ ಶಿವರಾಮ್ ಹೆಬ್ಬಾರ್ ಗ್ಯಾರಂಟಿ ನ್ಯೂಸ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ವಿರುದ್ಧ ಶಿಸ್ತು ಕ್ರಮ ತಗೊಂಡು ಸರ್, ನಮಸ್ತೆ ಸರ್. ಸರ್, ಗ್ಯಾರಂಟಿ ನ್ಯೂಸ್ನಿಂದ ಮಾತಾಡ್ತಾ ಇದ್ದೀನಿ. ಬಿಜೆಪಿ ಈಗ ತಮ್ಮ ವಿರುದ್ಧ ಶಿಸ್ತು ಕ್ರಮ ತಗೊಂಡಿದಾರಲ್ಲ ಸರ್, ಏನ್ ಸರ್ ನಿಮ್ಮ ಒಪಿನಿಯನ್? ಶಿಸ್ತು ಕ್ರಮ ತಗೊಂಡಿಲ್ಲ, ಉಚ್ಚಾಟನೆ ಮಾಡಿದ್ದಾರೆ. ಹೌದು ಸರ್. ಮುಂದಿನ ನಡೆ ಏನ್ ಸರ್? ಸ್ವಾಗತಿಸ್ತೀನಿ. ಹಾ ಸರ್. ಬಿಜೆಪಿ ಏನ್ ನಮ್ಮ ಮೇಲೆ ನಿರ್ಣಯ ತೆಗೆದುಕೊಂಡಿದೆ, ನಿರ್ಣಯವನ್ನ ಸ್ವಾಗತಿಸ್ತೀನಿ. ಮುಂದಿನ ಹೆಬ್ಬಾರ್ ಅವರ ಮುಂದಿನ ದಾರಿ ಯಾವ ಯಾವುದು? ಉದ್ದೇಶಕ್ಕಾಗಿ ನಾವು ಉಚ್ಚಾಟನೆ ಮಾಡಿದಲ್ವೋ ಹಾ ಸರ್. ಮುಂದೆ ನೆರೆ ಅದೇ ಆಗಿರುತ್ತೆ. ಹಾ, ಅಂದ್ರೆ ಅವ್ರು ಹೇಳ್ತಿರೋದು ತಾವು ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿದ್ರಿ ಅಂತ, ಅದನ್ನ ಒಪ್ತೀರಾ ತಾವು? ನಾನು ಒಪ್ಕೊಳ್ಳಲ್ಲ, ನಾನು ಉತ್ತರ ಕೊಟ್ಟಿದ್ದೀನಿ. ಹಾ ಸರ್. ನೀವು ಉತ್ತರ ಕೊಟ್ಟಿದ್ರಾ ಶಿಸ್ತು ಸಮಿತಿ ಕೊಟ್ಟಂತಹ ಇದಕ್ಕೆ? ಇಬ್ರು ಕೊಟ್ಟಿದ್ದೀನಿ. ಹಾ ಸರ್. ಎಷ್ಟು ಪುಟ ಕೊಟ್ಟಿದ್ರಿ ಸರ್? ಏನೆಲ್ಲ ಕೊಟ್ಟಿದ್ರಿ? 16 ಪೇಜ್ ಕೊಟ್ಟಿದ್ದೀನಿ. ಹಾ ಸರ್. ನೀವು ಕಾಂಗ್ರೆಸ್ ಜೊತೆ ಗುರುತಿಸ್ಕೊಂಡಿದ್ರಿ ಅನ್ನೋದು ಅವರ ಪ್ರಮುಖ ಆರೋಪ. ಅವರ ಆರೋಪಕ್ಕೆ ನಾನೇನು ಅಲ್ಲಗಳಿದಿಲ್ಲಲ್ಲ. ಹಾ ಸರ್. ಈಗ ನೀವು ಪಕ್ಷೇತರ ಶಾಸಕರ ಆಗ್ತಿದ್ದೀರಾ, ಈಗ ಪಕ್ಷದ ಸಿಂಬಲ್ ಇರೋದಿಲ್ಲ. ಇಲ್ಲ, ಮುಂದೆ ಕಾಂಗ್ರೆಸ್ ಸೇರ್ಪಡೆನೇ ಏನ್ ಸರ್? ಕಾದೋಡಿ. ಹಾ ಸರ್. ಸರ್, ನಮಸ್ತೆ ಸರ್. ಹೇಳಿ. ಸರ್, ಗ್ಯಾರಂಟಿ ನ್ಯೂಸ್ನಿಂದ ಮಾತಾಡ್ತಾ ಇದ್ದೀನಿ. ಬಿಜೆಪಿ ಈಗ ತಮ್ಮ ವಿರುದ್ಧ ಶಿಸ್ತು ಕ್ರಮ ತಗೊಂಡಿದಾರಲ್ಲ ಸರ್, ಏನ್ ಸರ್ ನಿಮ್ಮ ಒಪಿನಿಯನ್? ಶಿಸ್ತು ಕ್ರಮ ತಗೊಂಡಿಲ್ಲ, ಉಚ್ಚಾಟನೆ ಮಾಡಿದ್ದಾರೆ. ಹ್ಞೂ ಸರ್. ಮುಂದಿನ ನಡೆ ಏನ್ ಸರ್? ಸ್ವಾಗತಿಸ್ತೀನಿ. ಹಾ ಸರ್. ಬಿಜೆಪಿ ಏನ್ ನಮ್ಮ ಮೇಲೆ ನಿರ್ಣಯ ತೆಗೆದುಕೊಂಡಿದೆ, ನಿರ್ಣಯವನ್ನ ಸ್ವಾಗತಿಸ್ತೀನಿ. ಹೆಬ್ಬಾರ್ ಅವರ ಮುಂದಿನ ದಾರಿ ಯಾವ ಯಾವುದು? ಉದ್ದೇಶಕ್ಕಾಗಿ ನಾವು ಉಚ್ಚಾಟನೆ ಮಾಡಿದಲ್ವೋ